ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಇವತ್ತು ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು. ಆ್ಯಕ್ಚುಲಿ ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಇದೆ, ನಾಳ್ದು ವೆನಸ್ಡೇ. ಹಾಗೆ ಆ್ಯನ್ಯುವಲ್ ಡೇಗೆ ಡ್ರೆಸ್ ಆಗಬೇಕು. ಸ್ಕೂಲಿಂದ ಶಾಪ್ ಕೂಡ ಹೇಳಿದ್ದಾರೆ, ಹಾಗೆ ಡ್ರೆಸ್ ಫೋಟೋಸ್ ಕೂಡ ಕಳಿಸಿದ್ದಾರೆ. ಹಾಗೆ ಡ್ರೆಸ್ಸನ್ನು ತಗೊಳ್ಳಿಕ್ಕೆ ಇವಾಗ ನಾವು ಮ್ಯಾಂಗ್ಳೂರಿಗೆ ಹೋಗಬೇಕು. ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳಲಿಕ್ಕಿತ್ತು ನನಗೆ. ನಾನು ನಾಳ್ದು ವೆನಸ್ಡೇ ಆ್ಯನ್ಯುವಲ್ ಡೇ ದಿವಸ ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮನ್ನು ನಾನು ಆದರೆ ನನ್ನ ಕೈಲಿ ಸಾಧ್ಯವಾದರೆ ನಾನು ಲೈವ್ ಬರ್ತೀನಿ. ವೆನಸ್ಡೇ ಈವ್ನಿಂಗ್ ಅಂದರೆ 5 o'clockಗೆ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್. ಇವತ್ತು ಡ್ಯಾನ್ಸ್ ಆಗೋಷ್ಟೊತ್ತಿಗೆ ಒಂದು 7:30 ಆಗಬಹುದು. 7:30 ಟೈಮ್ಗೆ ನಾನು ಲೈವ್ ಬರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆ ಟೈಮಿಗೆ ನನ್ನ ಚಾನಲನ್ನು ತಪ್ಪದೇ ನೋಡಿ ಅಂತ ಈ ಮೂಲಕ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಇವಾಗ ಹೊರಡೋಣ. ಓಕೆ, ನಾನು ಇವಾಗ ಸಾಧ್ಯ ಆದರೆ ಆ ಶಾಪಿಂಗ್ ಬಗ್ಗೆ ಹಾಗೆ ಡ್ರೆಸ್ ಯಾವ್ದು ತೊಗೊಳ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಹಾಗೆ ಇವತ್ತು ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ. ಹಾಗೆ ನಮ್ಮ ಶಾಲೆಯಲ್ಲಿ ಫಂಕ್ಷನ್ ಇತ್ತು. ಈ ವರ್ಷ ಸಂಡೇ ಬಂದಿದೆ ನೋಡಿ. ಹಾಗೆ ಸಂಡೇ ಬೆಳಿಗ್ಗೆ ಎದ್ದು ಇವಾಗ ಸ್ಕೂಲಿಗೆ ಹೋಗಿದ್ವಿ ನಾವು. ಸ್ಕೂಲಲ್ಲಿ ಹಾಗೆ ಫ್ಲ್ಯಾಗ್ ಹೋಸ್ಟ್ ಹಾಗೆ ಮಾರ್ಚ್ ಫಾಸ್ಟ್ ಎಲ್ಲ ಇತ್ತು. ಹಾಗೆ ಒಂದು ಸಣ್ಣ ಪ್ರೋಗ್ರಾಮ್ ಕೂಡ ಇತ್ತು, ನಮ್ಮ ಮಕ್ಕಳ ಡ್ಯಾನ್ಸ್ ಹಾಗೆ ಸಾಂಗ್ ಎಲ್ಲ ಇತ್ತು. ಇದೆಲ್ಲ ಮುಗಿಸಿ ಇವಾಗ ನೆಕ್ಸ್ಟ್ ಕುಣಿತ ಭಜನೆ ಪ್ರಾಕ್ಟೀಸ್ ಕೂಡ ಇತ್ತು. ಆ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಇವಾಗ ನಾವು ಮ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಹಾಗೆ ನಾವಿವತ್ತು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ತುಂಬ ಇಷ್ಟ 2 ವೀಲರಲ್ಲಿ ಹೋಗೋದಂದರೆ. ಆ್ಯಕ್ಚುಲಿ ಅವಳಿಗೆ ಕಾರಲ್ಲಿ ಹೋದರೆ ಏನೋ ಒಂಥರ ಆಗುತ್ತೆ ಅಂಥೇಳಿ ಮೊನ್ನೆ ಕೂಡ ಶಾಪಿಂಗಿಗೆ 2 ವೀಲರಲ್ಲೇ ಹೋದ್ವಿ. ಬಟ್ 2 ವೀಲರಲ್ಲಿ ಹೋಗಿ ತುಂಬ ಕಷ್ಟ ಆಯಿತು. ಯಾಕೆಂದರೆ ನೈಟ್ ಹೊತ್ತು ನಾವು ರಿಟರ್ನ್ ಬರಬೇಕಾದ್ರೆ ಮಳೆ ಬಂತು. ನಾವು ಯಾಕಾದರೂ ಹೋದ್ವಿ ಅನ್ನೋ ಅಂತ ಅನ್ನಿಸ್ತು ನಮಗೆ. ಬಟ್ ಇವತ್ತು ಮೋಡ ಏನೂ ಇಲ್ಲ, ಹಾಗೆ ಧೈರ್ಯದಿಂದ ಹೊರಟ್ವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಇವತ್ತು ಮಳೆ ಬರಲಿಕ್ಕಿಲ್ಲ, ಆ ಥರ ಏನೂ ಇಲ್ಲ, ನೋಡುವ. ಹಾಗೆ ನನ್ನ ಮಗಳು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅವಳಿಗೆ. 2 ವೀಲರ್ ಅಂದರೆ ತುಂಬ ಇಷ್ಟ. ಕಾರಲ್ಲಿ ಮಾತ್ರ ಅವಳಿಗೆ ಏನೋ ಒಂಥರ ವಾಮಿಟ್ ಬಂದಾಗೆ ಆಗುತ್ತಂತೆ. ಅದು ಕೆಲವು ಮಕ್ಕಳಿಗೆ ಇರುತ್ತಲ್ವ ಸಣ್ಣದರಲ್ಲಿ. ಇವನ್ ನನಗೂ ಕೂಡ ಇತ್ತು. ನಾನು ಕೂಡ ಸಣ್ಣದರಲ್ಲಿ ಅಂದರೆ ಬಸ್ಸಲ್ಲಿ ಎಲ್ಲ ಹೋಗಬೇಕಾದ್ರೆ ವಾಮಿಟ್ ಮಾಡಿಕೊಂಡೇ ಹೋಗ್ತಾ ಇದ್ದದ್ದು. ಹಾಗೆ ಸೇಮ್ ನನ್ನ ಮಗಳಿಗೂ ಕೂಡ ಇವಾಗ ಸ್ವಲ್ಪ ದೂರ ಎಲ್ಲ ಟ್ರಾವೆಲ್ ಮಾಡಿದರೆ ಆಗೋದಿಲ್ಲ. ಫೈನಲಿ ನಾವು ಇವಾಗ ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನೋಡಿ, ಸಂಡೇ ಮ್ಯಾಂಗ್ಳೂರು ಫುಲ್ ರಶ್ ಇರುತ್ತೆ ಶಾಪಲ್ಲೆಲ್ಲ. ಅಂದರೆ ಎಲ್ಲ ಶಾಪ್ ಓಪನ್ ಇರೋದಿಲ್ಲ ಸಂಡೇ, ಮಾಲ್ ಎಲ್ಲ ಓಪನ್ ಇರುತ್ತೆ. ಹಾಗೆ ಇವತ್ತು ನಾವು ಹೋಗ್ತಾ ಇರುವಂಥದ್ದು ವಿಶಾಲ್ ಮಾರ್ಟ್ ಅಂತ ಒಂದು ಮಾಲಿದ್ದು ಹೆಸರು ಕೊಟ್ಟಿದ್ದಾರೆ. ಹಾಗೆ ಹೋಗ್ತೀವಿ. ನಾನು ಹೋಗಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ನೋಡುವ ಅಲ್ಲಿ ಯಾವ ರೀತಿ ಇರುತ್ತೆ ಡ್ರೆಸ್ಸಸ್ ಎಲ್ಲ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫೈನಲಿ ಇವಾಗ ವಿಶಾಲ್ ಮೆಗಾ ಮಾರ್ಟ್ ಹತ್ರ ರೀಚ್ ಆದ್ವಿ. ಇನ್ನೇನು ನಾವು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ತೀವಿ. ಇದಂತೂ ತುಂಬ ದೊಡ್ಡದಿದೆ ಶಾಪ್. ಅಂದರೆ 3 ಫ್ಲೋರಲ್ಲಿದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರು. ಹಾಗೆ ಕೆಳಗಿನ ಫ್ಲೋರಲ್ಲಿ ಬೇರೆ ಬೇರೆ ಐಟಮ್ಸ್ ಇದೆ. ಅಂದರೆ ಗರ್ಲ್ಸ್ ಹುಡುಗಿಯರಿಗೆ ಸಂಬಂಧಪಟ್ಟಂಥದ್ದು, ಲೇಡೀಸ್ ಆ್ಯಂಡ್ ಕಿಡ್ಸ್. ಹಾಗೆ ಮೇಲ್ಗಡೆ ಬಾಯ್ಸ್ ಇದಿದೆ. ಹಾಗೆ ಅದರ ಮೇಲ್ಗಡೆ ಫುಡ್ ಇದೆ, ಅಂದರೆ ಫುಡ್ ಐಟಮ್ಸ್ ಎಲ್ಲ ಇದೆ. ಹಾಗೆ ನಾವೆಲ್ಲ ಹೋಗಲಿಲ್ಲ, 2 ಫ್ಲೋರ್ ಹೋದ್ವಿ ಅಷ್ಟೇ. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತೇಳಿ. ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಸಿಂಪಲ್ಲಾಗಿ ನನ್ನ ಕೈಲಾದಷ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಮಾತ್ರ. ಹಾಗೆ ರೇಟ್ ಮಾತ್ರ ತುಂಬ ಕಡಿಮೆನೂ ಅಲ್ಲ, ಹಾಗೆ ತುಂಬ ಜಾಸ್ತಿನೂ ಅಲ್ಲ. ಓಕೆ ಆಗಿತ್ತು. ಅಂದರೆ ನನಗೆ ತುಂಬ ಚೀಪಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ತುಂಬ ಜಾಸ್ತಿ ಅಂತಲೂ ನನಗೆ ಅನ್ನಿಸ್ಲಿಲ್ಲ. ಹಾಗೆ ಇವಾಗ ನಮ್ಮ ಮಗಳ ಡ್ರೆಸ್ಸನ್ನು ಹುಡುಕ್ತಾ ಇದ್ದೀವಿ. ಇಲ್ಲಿ ಯಾರೂ ನಮಗೆ ಮಾತ್ರ ಗೈಡ್ ಮಾಡಲಿಕ್ಕಿರಲಿಲ್ಲ. ಅಂದರೆ ಮಕ್ಕಳ ಡ್ರೆಸ್ ಎಲ್ಲಿದೆ ಅಥವಾ ನಮ್ಮದು ಲೇಡೀಸ್ ಡ್ರೆಸ್ ಎಲ್ಲಿದೆ ಅಂತ ಹೇಳೋರು ಯಾರು ಇರಲಿಲ್ಲ. ನಮಗೆ ಬೇಕಾದದ್ದನ್ನು ನಾವೇ ಹುಡುಕಿ ತಗೊಳ್ಬೇಕಾಗಿತ್ತು.
ಎಸ್, ಹಾಗಾಗಿ ಇವಾಗ ನಾವು ಮಕ್ಕಳ ಡ್ರೆಸ್ಸನ್ನು, ನನ್ನ ಮಗಳಿಗೆ ಬೇಕಾದ ಡ್ರೆಸ್ಸನ್ನು ಹುಡುಕ್ತಾ ಇದ್ದೀನಿ. ಎಸ್, ಫೈನಲಿ ನೋಡಿ ಸಿಕ್ತು ನನ್ನ ಮಗಳಿಗೆ ಬೇಕಾದ ಡ್ರೆಸ್. ಪಿಕ್ ಹಾಕಿದ್ರಂತ ಹೇಳಿದ್ನಲ್ವಾ ಇವರ ಮ್ಯಾಮ್. ಎಸ್, ಹಾಗೆ ಅದೇ ಡ್ರೆಸ್ ಸಿಕ್ತು ನಮಗೆ. ಬಟ್ ನನಗೆ ಸ್ಟಾರ್ಟಿಂಗ್ ಸಿಕ್ಕಿರುವಂಥದ್ದು ಇದು ತುಂಬ ಸಣ್ಣದಾಗಿತ್ತು. ನನಗೆ ಡೌಟ್ ಆಯಿತು, ಇದೇನಿದು ನನ್ನ ಮಗಳಿಗೆ ತುಂಬ ಸಣ್ಣದಾಗುತ್ತಲ್ವ ಅಂತ ಕಾಲ್ ಮಾಡಿ ಕೇಳಿದಾಗ ಹೌದದು ಶಾರ್ಟೇ ಅಂತ ಹೇಳಿದರು. ಬಟ್ ನಾನು ಅಂದ್ಕೊಂಡೆ ಓಕೆ ಶಾರ್ಟೇ ಇರ್ಬೋದೇನೋ, ಡ್ಯಾನ್ಸಿಗೆಲ್ಲ ಸಣ್ಣದೆಲ್ಲ ಹಾಕ್ತಾರಲ್ವ, ಓಕೆ ಇನ್ನು ಅದನ್ನೇ ತೊಗೊಳ್ಳೋದು ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಒಂದು ಸ್ಟೆಪ್ ಆ ಕಡೆ ಹೋಗಿ ನೋಡಬೇಕಾದ್ರೆ ಅದೇ ಡ್ರೆಸ್ ಸ್ವಲ್ಪ ಲೆಂತಿ ಆಗಿರೋದು ಇತ್ತು ಗೊತ್ತಾ. ನನಗೆ ಅನ್ನಿಸ್ತು, ಅಯ್ಯೋ ರಾಮ, ನಾವು ಅದು ಸಿಕ್ಕಿತ್ತು ಅಂತ ಹೇಳಿ ಅದನ್ನು ತೊಗೊಂಡು ಹೋಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು, ಬೇಗ ಸಣ್ಣದಾಗ್ತಿತ್ತಲ್ವ, ವೇಸ್ಟ್ ಆಗ್ತಿತ್ತು. ನಾವು ಅಷ್ಟು ಕಾಸ್ಟ್ಲಿ ಬಟ್ಟೆ ಬರೀ ಒಂದು ಡ್ಯಾನ್ಸಿಗೆ ಯೂಸ್ ಮಾಡೋದಂದರೆ ಬೇಜಾರಲ್ವ. ಬಟ್ ನೋಡಿ ಅದೊಂದು ಈ ಶಾಪಲ್ಲಿ ನನಗೆ ಬೇಜಾರಾಯಿತು. ಅಂದರೆ ಅಲ್ಲಿ ಗೈಡ್ ಮಾಡೋರು ಬೇಕು ನಮಗೆ ಅಂತ ಅನ್ನಿಸ್ತು ಆ ಟೈಮಲ್ಲಿ. ಅಂದರೆ ಆ ಸೈಜ್ ಆಗಿರ್ಬೋದು, ಇಂಥ ಸೈಜ್ ಈ ಬಟ್ಟೆಯಲ್ಲಿ ಬೇರೆ ಸೈಜಲ್ಲಿ ಕೂಡ ಇದೆ ಅಂತ ಹೇಳೋರು ನಮಗೆ ಬೇಕು ಅಂತ ಅನ್ನಿಸ್ತು ಅಲ್ಲಿ. ಅದೊಂದು ಕೊರತೆ ಇತ್ತು ಈ ಶಾಪಲ್ಲಿ. ಅದು ಬಿಟ್ಟರೆ ತುಂಬ ಕಲೆಕ್ಷನ್ಸ್ ಇದೆ. ನೀವು ಕೂಡ ಒಮ್ಮೆ ಹೋಗಿ, ನಿಮಗೆ ಬೇಕಾಗಿರುವಂಥ ಎಲ್ಲ ಡ್ರೆಸ್ ಮೆಟೀರಿಯಲ್ಸು ಎಲ್ಲ ಇದೆ ಇಲ್ಲಿ. ನೋಡಿ, ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಎಸ್, ಹಾಗೆ ಫೈನಲಿ ನನ್ನ ಮಗಳಿಗೆ ಬೇಕಾದ ಡ್ರೆಸ್ ಕೂಡ ಸಿಕ್ತು. ಹಾಗೆ ಕೆಲವೊಂದು ಸಣ್ಣ ಸಣ್ಣ ಐಟಮ್ಸ್ ತೊಗೊಳ್ಲಿಕ್ಕಿತ್ತು, ಅದೆಲ್ಲ ತೊಗೊಂಡ್ವಿ. ಹಾಗೆ ಇನ್ನೇನು ನಾವು ಹೊರಡ್ತೀವಿ ಇಲ್ಲಿಂದ. ನೆಕ್ಸ್ಟ್ ಫ್ಯಾನ್ಸಿಗೆ ಹೋಗಬೇಕಿತ್ತು. ಫ್ಯಾನ್ಸಿ ಐಟಮ್ ಮಾತ್ರ ಇಲ್ಲಿ ಇರಲಿಲ್ಲ, ತುಂಬ ಹುಡುಕಿದ್ವಿ. ಅವಳಿಗೆ ಬ್ಯಾಂಗಲ್ಸ್ ಮತ್ತು ಇನ್ನೊಂದು ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಅದು ಮಾತ್ರ ಸಿಗಲಿಲ್ಲ. ಇಲ್ಲಿ ನೋಡಿ ಟಾಪ್ಸ್ ನೋಡಿ ತುಂಬ ಚೆನ್ನಾಗಿತ್ತು ಟಾಪ್ಸ್, ಆದರೆ ಕಾಸ್ಟ್ಲಿ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ತುಂಬ ಕಲರ್ಸ್ ಇತ್ತಾಯ್ತಾ, ಡಿಫ್ರೆಂಟ್ ಕಲರ್ಸ್ ಡಿಸೈನ್ಸ್ ಎಲ್ಲ ಇತ್ತು. ಬಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಆದರೂ ಕೂಡ ಒಂದು ಟಾಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವುದಂತೇಳಿ. ಎಸ್, ಹಾಗೆ ಇವಾಗ ನಾವು ಹೊರಟ್ವಿ. ಇನ್ನೇನು ನೆಕ್ಸ್ಟ್ ಮನೆಗೆ ಹೋಗುವ ಅಂತ ಹೇಳಿ. ತುಂಬ ಲೇಟ್ ಆಗಿತ್ತು. ನಾವು ಶಾಪಿಂದ ಹೊರಗೆ ಬರಬೇಕಾದ್ರೆ ತುಂಬ ಕತ್ತಲಾಗೋಗಿತ್ತು. ಹಾಗೆ ನನ್ನ ಮಗಳಿಗೆ ತುಂಬ ಹಸಿವಾಗ್ತಾಯಿತ್ತು. ಇವನ್ ಮಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಹಸಿವಾಗ್ತಾಯಿತ್ತು. ಹಾಗೆ ಕುಣಿತ ಭಜನೆ ಪ್ರಾಕ್ಟೀಸ್ಗೆ ಹೋಗಿ ಸೀದಾ ನಾವು ಈ ಕಡೆ ಬಂದ್ವಲ್ಲ, ಹಾಗೆ ಏನೂ ತಿಂದಿರಲಿಲ್ಲ. ಹಾಗೆ ಇವಾಗ ಲೈಟಾಗಿ ಏನಾದರೂ ಫುಡ್ ತೊಗೊಳ್ಳೋಣ ಅಂತ ಹೋದ್ವಿ. ಎಸ್, ನೋಡಿ ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಲೈಟಿಂಗ್ಸ್ ನೋಡಿ. ಎಸ್, ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನಮ್ಮ ಮ್ಯಾಂಗ್ಳೂರ್. ಎಸ್, ಹಾಗೆ ಹುಡುಕಿ ಫೈನಲಿ ಹೋಟೆಲ್ಗೆ ಬಂದ್ವಿ. ಏನಾದರೂ ಲೈಟಾಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಆದರೆ ತುಂಬ ಲೇಟಾಗೋಗಿತ್ತು. 8:30 ಆಗಿತ್ತು. ಇನ್ನು ಯಾಕೆ ಲೈಟ್ ಫುಡ್ ಅಂತೇಳಿ ಏನೇನು ಇದ್ರು ಡಿನ್ನರೇ ಮಾಡುವ ಅಂತೇಳಿ. ನನ್ನ ಮಗಳಿಗಂತೂ ಗೋಬಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಗೋಬಿ ಆರ್ಡ್ರ್ ಮಾಡಿದ್ದೀವಿ. ಹಾಗೆ ನಮಗೆ ಹಾಫ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಎಸ್, ಹಾಗೆ ಇವಾಗ ಫುಡ್ಡಿಗಾಗಿ ವೆಯ್ಟಿಂಗ್.
ಎಸ್, ಹಾಗೆ ಇದು ಎಂತ ಆಲ್ಫಮ್ ಅಂತ ಹೇಳಿದರು. ಅದು ಚೆನ್ನಾಗಿತ್ತು ಮಾತ್ರ. ಅದಕ್ಕೆ ಮಯೋನೈಸ್ ಏನೋ ಕೊಟ್ಟಿದ್ದರು. ನನ್ನ ಮಗಳಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ನೋಡಿ. ಅವಳ ಫೇವ್ರೇಟ್ ಗೋಬಿ ಮಂಚೂರಿ ಪ್ಲಸ್ ಜ್ಯೂಸ್ ಅಷ್ಟೇ. ಬಟ್ ಅವಳು ಮನೆಗೆ ಬಂದು ಊಟ ಮಾಡಿದ ನಂತರ, ಬಟ್ ನಾವಂತೂ ಲೈಟಾಗಿ ಡಿನ್ನರ್ ಮುಗಿಸೇ ಹೋದ್ವಿ. ಇನ್ನು ಬೇರೇನೋ ಐಟಮ್ ತಿನ್ನೋದು ಮತ್ತು ಮನೇಲಿ ಹೋಗಿ ಊಟ ಮಾಡೋದು ತುಂಬ ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ಲೈಟಾಗಿ ನಮ್ಮ ಡಿನ್ನರ್ ಅಂತೂ ಇಲ್ಲೇ ಮುಗಿಸಿಕೊಂಡೇ ಹೋದ್ವಿ. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಹೋಟೆಲ್ ಹೆಸರು ಮರ್ತೋಯ್ತು. ಅದ್ರ ವೀಡಿಯೋ ಕೂಡ ಮಾಡಲಿಕ್ಕೆ ಮರ್ತೋಯ್ತು. ಎಸ್, ಹಾಗೆ ಜ್ಯೂಸಸ್ ಆಗಿರ್ಬೋದು, ಫುಡ್ ತುಂಬ ಚೆನ್ನಾಗಿತ್ತು. ಎಸ್, ಹಾಗೆ ಇವತ್ತಿನ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ನಮ್ಮ ಈ ಶಾಪಿಂಗ್ ಹಾಗೆ ಲೈಟ್ ಡಿನ್ನರ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.